ಸಾಕಷ್ಟು ಹಣ ಮಿಸ್ಯೂಸ್ ಆಗ್ತಾ ಇದೆ. ಬರ್ತಕ್ಕಂಥ ಹಣ ಬರೀ ಪ್ಲಂಬಿಂಗ್ ವರ್ಕು, ಲೈಟಿಂಗ್ಸು, JCP ವರ್ಕ್ಸು, JCP ಟೆಂಡರ್ ಇಲ್ಲ, ಕೊಟೇಶನ್ ಇಲ್ಲ, ಯಾರು ಬೇಕಾದರೂ ಮೆಂಬರ್ಸೇ JCP ತರಿಸ್ತಾರೆ, ಅರ್ಧ ಅವರ್ ಕೆಲಸ ಮಾಡಿಸ್ತಾರೆ, 2 ಅವರ್ ಕೆಲಸ ಮಾಡಿಸ್ತಾರೆ, 15 ಅವರ್ ಮಾಡ್ತಾರೆ, 18 ಅವರ್ ಮಾಡ್ತಾರೆ. ಯಾರು ಇವರಿಗೆ ಇದೆಲ್ಲ ಪರ್ಮಿಷನ್ ಕೊಟ್ಟರು? ನೊಸಗೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ ಹಳ್ಳಿಗಳ ಅಭಿವೃದ್ಧಿಗೆ ಸರ್ಕಾರದಿಂದ ನೀಡುವಂತಹ ಹಣ ಮತ್ತು ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗೆ ಕಟ್ಟಿರುವ ತೆರಿಗೆ ಹಣದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬೇಕಾದಂತಹ ಅಧಿಕಾರಿಯೇ ಕಾಮಗಾರಿಗಳ ನೆಪದಲ್ಲಿ ಹಣ ಲಪಟಾಯಿಸಿ ಭ್ರಷ್ಟಾಚಾರ ಎಸಗಿರೋದು ಬೇಲಿಯೇ ಎದ್ದು ಹೊಲಾಮೇದಂತಾಗಿದೆ ಅಂತ PDO ವಿರುದ್ಧ ಕ್ರಮ ಕೈಗೊಳ್ಳಲು ಗ್ರಾಮ ಪಂಚಾಯಿತಿ ಸದಸ್ಯನೇ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ಕೋಟಿಗಟ್ಟಲೆ ಆದಾಯ ತೆರಿಗೆ ಮೂಲಕ ಸಂಗ್ರಹವಾಗುವ ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ನಡೆದ ಕಾಮಗಾರಿಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು, ಕೂಡಲೇ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿ ಕಾಮಗಾರಿಗಳನ್ನು ಪರಿಶೀಲಿಸಿ PDO ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಒತ್ತಾಯಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ನೊಸಗೆರೆ ಗ್ರಾಮ ಪಂಚಾಯಿತಿಗೆ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವ ಪಂಚಾಯಿತಿಯಾಗಿದೆ. ಒಂದು ವರ್ಷಕ್ಕೆ ಸುಮಾರು 9 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗ್ತಾ ಇದ್ದು, ಹಳ್ಳಿಗಳಲ್ಲಿ ಈಗಲೂ ಸಹ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯದೆ ವಂಚಿತವಾಗಿದೆ. ಈ ನೊಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 11 ಹಳ್ಳಿಗಳನ್ನು ಒಳಗೊಂಡಿದೆ. ಇತ್ತೀಚೆಗೆ ನಡೆದ ಕಾಮಗಾರಿಗಳಿಗೆ ಸೂಕ್ತ ರೀತಿಯಲ್ಲಿ ಸದ್ಬಳಕೆ ಮಾಡದೆ ಬೇಕಾಬಿಟ್ಟಿ ಹಣ ಖರ್ಚು ಮಾಡಿ ಕೊಳವೆ ಬಾವಿಯ ಪಂಪು, ಮೋಟಾರ್ ರಿಪೇರಿ, ಪೈಪ್ಲೈನ್, ಚರಂಡಿ ಸ್ವಚ್ಛತೆ ಮತ್ತು ಕೆಲಸಗಳಿಗೆ ಪದೇ ಬಿಲ್ ಮಾಡಿದ್ದಾರೆ. ಇದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ನೊಸಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಗಂಭೀರ ಆರೋಪ ಮಾಡಿದ್ದಾರೆ. ವರ್ಗ 2ರಲ್ಲಿ 2 ಬಾರಿ ಬಿಲ್ ಮಾಡಿಕೊಂಡಿದ್ದು, ಜನರು ಕಟ್ಟಿದ ತೆರಿಗೆ ಪಡೆದ ಹಣವನ್ನು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರ ಎಸಗಿದ್ದಾರೆ. ಈ ಬಗ್ಗೆ PDO ಸುರೇಶ್ ಬಳಿ ಅರ್ಜಿಯ ಮೂಲಕ ದಾಖಲೆಗಳನ್ನು ಕೇಳಿದ್ರೂ ನೀಡ್ತಾ ಇಲ್ಲ. ಇನ್ನು ಭ್ರಷ್ಟ PDO ವಿರುದ್ಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಜವಾಬ್ದಾರಿಯುತ ಅಧಿಕಾರಿಯಾದ ಭ್ರಷ್ಟ PDO ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಇತ್ತೀಚೆಗೆ ಮಾಡಿರುವ ಕಾಮಗಾರಿಗಳನ್ನು ಪರಿಶೀಲಿಸಿ ತನಿಖೆ ನಡೆಸಬೇಕು ಅಂತ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನೊಸಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾವ ರೀತಿ ತನಿಖೆ ಮಂಡಿಸಿ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ತಾರೆ, ಆದರೆ ಅಲ್ಲಿಗೆ ಹೋಗಬೇಕು ಅನ್ನೋರು ಯಾರೂ ಇಲ್ಲ. ಬರೀ ಮಾತಲ್ಲೇ ಹೋಗೋಣ ಅಂತ ಹೇಳ್ತಾನೆ ಇದ್ದಾರೆ ಪ್ರತಿಯೊಬ್ಬರೂ, ಹೋಗಬೇಕು ಅಂತ PDO ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ. ನಾನು ಇದ್ರ ಬಗ್ಗೆ ಸಂಬಂಧಪಟ್ಟಂಥ CEO ದೂರು ಮಾಡಿದೆ 22/6/2024 ಖುದ್ದು ನಾನು ಈ ಓರಲ್ಲಾಗಿ PDO ಫೋನ್ ಮಾಡಿ ಇವರು CEO ಫೋನ್ ಮಾಡಿ ಹೇಳಿದಾಗ CEO ಏನು ಹೇಳಿದ್ರು ಅಂದರೆ, ನೀವು ಬಂದು ಖುದ್ದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ನಾನು ಖುದ್ದು ಹೋಗಿ ಏನೇನು ನಡೆದಿದೆಯೋ ಅದರ ವಿಚಾರವಾಗಿ CEO ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ಯಾರ ASನ ಎನ್ಕ್ವೈರಿ ಆಫೀಸರು ಅಂತ ಕಳಿಸ್ತೀನಿ ಅಂತ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೇಳಿದ್ರು. ಇದುವರೆಗೂ ಅವ್ರು ಯಾರೂ ಕಳಿಸ್ಲಿಲ್ಲ, ಏನು ಕ್ರಮನೂ ಜರುಗಿಸ್ಲಿಲ್ಲ. ಅದಲ್ಲದೇ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಹಿಂದೆ ಪ್ರತಿ ಗ್ರಾಮದಲ್ಲೂ ಆಟ ಸಾಮಾನು ಕೊಡಬೇಕು ಅಂತ ಮಾಡಿದ್ರು. ಒಂದು ಹಳ್ಳಿಗೆ 66,000 ರೂಪಾಯಿ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 11 ಹಳ್ಳಿ ಬರುತ್ತೆ. 11 ಹಳ್ಳಿ ಅಂದರೆ 6,60,000 ರೂಪಾಯಿ ಆಗುತ್ತೆ. 6,60,000 ರೂಪಾಯಿ ಇದನ್ನು ಟೆಂಡರ್ ಇಲ್ಲ, ಮತ್ತು ಯಾರಿಂದನೂ ಇದು ತೊಗೊಂಡಿಲ್ಲ. ಅವರು ಟೆಂಡರ್ ಕಾಲ್ ಮಾಡಬೇಕಾಗಿತ್ತು, ಇಲ್ಲಾಂದರೆ ಕೊಟೇಶನ್ಸ್ ತೊಗೋಬೇಕಾಗಿತ್ತು. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರ ಕಡೆಯಿಂದ ಕೊಟೇಶನ್ ತೊಗೋಬೇಕಾಗಿತ್ತು. ಕೊಟೇಶನ್ನು ತೊಗೊಂಡಿಲ್ಲ. ಇವರು ಏನೋ ಜಿಲ್ಲಾ ನಾನು ನನ್ನ ಕಂಪ್ಲೇಂಟಲ್ಲಿ CEO ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನೇ ಅದನ್ನು ನೇರವಾಗಿ ನಾನು ಆಪಾದನೆ ಮಾಡಿದ್ದೇನೆ. ತೊಗೊಂಡು 6,60,000 ರೂಪಾಯಿನ ಕಳಪೆ ಸ್ಪೋರ್ಟ್ಸ್ ಮೆಟೀರಿಯಲನ್ನು 11 ಹಳ್ಳಿಗೆ ಸಪ್ಲೈ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಏನು ಚಕಾರ ಇಲ್ಲ. ಆಯಿತು, ಹೋಗಲಿ ಬಿಡಿ ಅಂತಂದರೆ, ಈಗ ಏನು 19/6/2024 ಸಾಮಾನ್ಯ ಸಭೆ ನಡೀತೋ, ಸಾಮಾನ್ಯ ಸಭೆಯಲ್ಲಿ ಕೊಟ್ಟಂಥ ಸುಮಾರು 48 ಲಕ್ಷ ರೂಪಾಯಿ ಖರ್ಚು ವೆಚ್ಚಗಳು. 48 ಲಕ್ಷ ರೂಪಾಯಿಗಳಲ್ಲಿ ಗ್ರಾಮ ವೈಸ್ ಕೊಡ್ತಾರೆ ಪ್ರತಿ ಹಳ್ಳಿಯಲ್ಲಿನೂ. ಇವಾಗ ಫಾರ್ ಎಕ್ಸಾಂಪಲ್ ಇದರಿಂದಾನೇ ತೊಗೊಳ್ಳೋಣ. ಇಲ್ಲಿ ನೊಸಗೆರೆಯಲ್ಲಿ ಏನೇನು ಕಾಮಗಾರಿ ಆಗಿದೆ, ನಡೀರಿ ಹೋಗೋಣ ನೋಡೋಣ, ತಪ್ಪೇನಿದೆ. ಯಾರು ಬಂದ್ರೇನು, ಇವಾಗ ಪತ್ರಕರ್ತರೇ ಹೋಗೋಣ. ಕಾಮಗಾರಿ ಆಗಿರೋ ತಾನೇ ತಾವು ಕೊಟ್ಟಿರೋಂಥದ್ದು. ಆ ಕಾಮಗಾರಿ ಎಲ್ಲಿ ಏನೇನಾಗಿದೆ ನಡೀರಿ ನೋಡೋಣ. ಎಲ್ಲಿ ಪ್ಲಂಬಿಂಗ್ ವರ್ಕ್ ಆಗಿದೆ, ಎಲ್ಲಿ ರಸ್ತೆ ಆಗಿದೆ, ಎಲ್ಲಿ ಚರಂಡಿ ಆಗಿದೆ, ಎಲ್ಲಿ ಪೈಪ್ಲೈನ್ ಆಗಿದೆ, ಎಲ್ಲಿ JCP ವರ್ಕ್ ಆಗಿದೆ. JCP ವರ್ಕ್ ಅಷ್ಟೇ. ಈಗಾಗಲೇ ಹಿಂದೆನೇ ನಾವು JCP ಆಗಲಿ ಮತ್ತು ಯಾವುದಾದ್ರೂ ಪಂಪು ಮೋಟ್ರ್ ಕೆಟ್ಟೋದಾಗ ಆಗಲಿ ಅದನ್ನು ಈ ಗ್ರೂಪಲ್ಲಿ ಹಾಕಬೇಕು ಮತ್ತು ಅದರ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ರೆಸೊಲ್ಯೂಷನ್ ಮಾಡಿದ್ದೀರಿ. ಈಗಾಗಲೇ ಸಾಕಷ್ಟು ಹಳ್ಳಿಗಳಲ್ಲಿ 2 ಬಾರಿ ಪಂಪು ಮೋಟ್ರ್ ಕೆಟ್ಟೋಗಿದೆ ಅಂತ ಎತ್ತಿದ್ದಾರೆ. ಈ ಬಿಲ್ಲಲ್ಲಿ ಇದೆ.
ಎಲ್ಲಿ ಕೆಟ್ಟೋಗಿರೋದಕ್ಕೆ ಏನಿದೆ ಪ್ರೂಫ್ ನಿಮ್ಮ ಹತ್ರ? ಈಗಾಗಲೇ ರೆಸೊಲ್ಯೂಷನ್ ಮಾಡಿದ್ದೀರಲ್ಲ, ಆಗಿರೋಂಥ ರೆಸೊಲ್ಯೂಷನ್ ಅಂತೆ ಅಪ್ಲೋಡ್ ಮಾಡಬೇಕಾಗಿತ್ತಲ್ಲ ಗ್ರೂಪ್ಗೆ, ಅಪ್ಲೋಡೂ ಮಾಡಲಿಲ್ಲ. ಆ ಕಾಮಗಾರಿಗಳ ಬಗ್ಗೆ ಸರಿಯಾದ ವಿವರಣೆ ಇಲ್ಲ. ಅದಲ್ಲದೆ ನಾನು ನನ್ನ ಇಂಡಿವಿಜುವಲ್ ಆ್ಯಸ್ ಎ ಮೆಂಬರ್ ಕೆಪಾಸಿಟಿ ಮೇಲೆ ನಾನು ಕೆಲವೊಂದು ದಾಖಲಾತಿಗಳು ಬೇಕು ಅಂತ PDO ಕೇಳಿದೆ. ಇದುವರೆಗೂ ನಾನು ಅಪ್ಲೈ ಮಾಡಿದ್ದೀನಿ, ನನಗೆ ದಾಖಲಾತಿ ಕೊಟ್ಟಿಲ್ಲ. RDPR ಆ್ಯಕ್ಟ್ ಪ್ರಕಾರ ನಾನು ಏನು ನಡೆದಿರುತ್ತೋ ಅದನ್ನು, ಆ ಡಾಕ್ಯುಮೆಂಟನ್ನು ಇನ್ಸ್ಪೆಕ್ಷನ್ ಮಾಡೋಂಥ, ನನಗೆ ಡೌಟ್ ಬಂದರೆ ಇನ್ಸ್ಪೆಕ್ಷನ್ ಮಾಡೋಂಥ ಅಧಿಕಾರ ಇದೆ, ಕಾಯ್ದೆಯಲ್ಲೇನಿದೆ. ಅದಕ್ಕೆ ನಾನು ಖುದ್ದಾಗಿ ಹೋಗಿ ಅರ್ಜಿ ಕೊಟ್ಟು PDO ಕೇಳಿದೆ. ಆಯಿತು ಸರ್, ನಾನು ಹೇಳ್ತೀನಿ ಅಂತಂದ್ರೆ ಇವತ್ತಿನವರೆಗೂ ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಅದ್ರ ಬಗ್ಗೆನೂ ನಾನು CEO ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಇದುವರೆಗೂ CEO ಅವರು ಏನು ಆ್ಯಕ್ಷನ್ ಇಲ್ಲ. ಅದಲ್ಲದೆ ನಮ್ಮಲ್ಲಿ ಏನಿದೆ, ಸರ್ಕಾರ ಒಂದು ಜೀವೋ ಹೊರಡಿಸಿದೆ 2017ರಲ್ಲಿ. ಆ ಜೀವೋ ಪ್ರಕಾರವಾಗಿ ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನೇ ಒಂದು ಸಾಮಾನ್ಯ ಸಭೆ ಆಗಲಿ, ವಾರ್ಡ್ ಸಭೆ ಆಗಲಿ, ಯಾವುದೇ ನಡೀಲಿ, ನಡೆದಾಗ ಆ ಸಭೆಯಲ್ಲಿ ನಡೀತಕ್ಕಂಥ ಸಂಪೂರ್ಣ ಇದನ್ನು 24 ಗಂಟೆ ಒಳಗಡೆ ಪಂಚತಂತ್ರದಲ್ಲಿ ಅಪ್ಲೋಡ್ ಮಾಡಬೇಕು. ಅದರ ಜೊತೆಗೆ ಸಾಮಾನ್ಯ ಸಭೆ ಮತ್ತು ಸಭೆಯಲ್ಲಿ ಕೈಗೊಂಡ ನಿರ್ಣಯವನ್ನು ಅಪ್ಲೋಡ್ ಮಾಡಬೇಕು ಅಂತ ಸರ್ಕಾರಿ ಜೀವೋ ಇದೆ. ಆ ಜೀವೋ ಅಂತಲೇ ನಾನು ಅದನ್ನು ನೀವು ಕ್ರಮ ತಗೊಳ್ಳಿ, ಯಾಕೆ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಿಸ್ತಿಲ್ಲ ಅನ್ನೋ ವಿಚಾರನೂ ನಾನು ಕೇಳಿದೆ. ಆಯಿತು ಸರ್, ನಾನು ಮಾಡಿಸ್ತೀನಿ ಅಂತ. ಆ ವಿಡಿಯೋ ರೆಕಾರ್ಡಿಂಗ್ ಮಾಡಿಸೋ ವಿಚಾರವಾಗ್ಲೂ ಈಗಾಗಲೇ ಹಿಂದೆ ಇದ್ದಂಥ ಅಧ್ಯಕ್ಷರಿದ್ದರ ಅವಧಿಯಲ್ಲಿ ಸುಮಾರು 1 ಲಕ್ಷ ರೂಪಾಯಿನ ಹಣನ ತೆಗೆದಿಟ್ಟಿದ್ರಿ. ಏಕೆಂದರೆ ಒಂದು ಕ್ಯಾಮ್ರಾ ತೆಗೆದಿಟ್ಕೊಂಡು ಅದರಂತೆಯೇ ಅದನ್ನು ಕ್ಲೀನಾಗಿ ವಿಡಿಯೋ ಪ್ರೊಸೀಡಿಂಗ್ಸ್ ಮಾಡಿ ಅಪ್ಲೋಡ್ ಮಾಡಬೇಕು, ಸಾರ್ವಜನಿಕರ ಗಮನಕ್ಕೆ ಬರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಆಗ್ತಿರ್ತಕ್ಕಂಥ ಅವ್ಯವಹಾರಗಳೇನಿದೆಯೋ ಅದನ್ನು ತಡೆಗಟ್ಟಬೇಕು, ಸಾರ್ವಜನಿಕರಿಗೆ ಈ ವಿಚಾರ ಎಲ್ಲ ಗೊತ್ತಾಗಬೇಕು, ಮೋಸ ಆಗಬಾರ್ದು. ಯಾಕೆಂದರೆ ನಾವಿಲ್ಲಿ ನಮಗೆ ಬರ್ತಿರತಕ್ಕಂಥ ಹಣ ವರ್ಗ 2 15 ಫೈನಾನ್ಸು ಸಾರ್ವಜನಿಕರ ಹಣ. ಯಾಕೆಂದರೆ ಪ್ರತಿಯೊಬ್ಬ ತೆರಿಗೆದಾರರು ಅವನ ಹಣವನ್ನು ಕಟ್ಟಂಥ ಹಣನ ಸಾರ್ವಜನಿಕರಿಗೆ ವಿನಿಯೋಗ ಮಾಡಬೇಕು. ಬಟ್ ನಮ್ಮಲ್ಲಿ ಅದು ಆಗ್ತಿಲ್ಲ. ಸಾಕಷ್ಟು ಹಣ ಮಿಸ್ಯೂಸ್ ಆಗ್ತಾ ಇದೆ. ಬರ್ತಕ್ಕಂಥ ಹಣ ಬರೀ ಪ್ಲಂಬಿಂಗ್ ವರ್ಕು, ಲೈಟಿಂಗ್ಸು, JCP ವರ್ಕ್ಸು, JCP ಟೆಂಡರ್ ಇಲ್ಲ, ಕೊಟೇಶನ್ ಇಲ್ಲ, ಯಾರು ಬೇಕಾದರೂ ಮೆಂಬರ್ಸೇ JCP ತರಿಸ್ತಾರೆ, ಅರ್ಧ ಅವರ್ ಕೆಲಸ ಮಾಡಿಸ್ತಾರೆ, 2 ಅವರ್ ಕೆಲಸ ಮಾಡಿಸ್ತಾರೆ, 15 ಅವರ್ ಮಾಡ್ತಾರೆ, 18 ಅವರ್ ಮಾಡ್ತಾರೆ. ಯಾರು ಇವರಿಗೆ ಇದೆಲ್ಲ ಪರ್ಮಿಷನ್ ಕೊಟ್ಟರು? ಲಕ್ಷಾಂತರ ರೂಪಾಯಿ JCP, ಲಕ್ಷಾಂತರ ರೂಪಾಯಿ ಪ್ಲಂಬಿಂಗ್ ವರ್ಕ್ಸು.